ಈ ವಿಡಿಯೋ ಯಾರೆಲ್ಲ ನೋಡಾತ್ತೀರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ 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 ಲೈಕ್ ಮಾಡಿರಿ. ನೋ ನೋ ನೋ, ನಿಮಗೇನೂ ಆಗಿಲ್ಲ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓ ಹೌದಾ ಸರ್, ಥ್ಯಾಂಕ್ ಯು ಸರ್. ಸರ್ ನಮ್ಮ ಮನೆಯವ್ರು ಯಾರು? ರಾಮು, ಹೆಂಗದೀಪ? ಆರಾಮದಿಯಾ? ಓ ಶರಣೆ ಮಾವರ, ಆರಾಮದಿರಿ ಮಾವರ, ನೀವಿಲ್ಲೇ? ಹಾಂ, ಅದು ನಿಮ್ಮ ಅವ್ರಿಗೆ ದವಾಖಾನೆಗೆ ಅದಿ ಅಂದ್ಬಿಟ್ಲೆ ಭಾಳ ಗಾಬರಿ ಆದ್ರಪ್ಪ. ಅದಕ್ಕೆ ಮತ್ತೆ ಏನಾಗಿರಂಗಿಲ್ಲ ಬರ್ರಿ ಅಂತಂದು ನಾನೇ ಕರ್ಕೊಂಬಂದೆ. ಕಾರ್ ನಮ್ದು ತೊಗೊಂಡು ಬಂದ್ವಿಪ್ಪ. ನಾನು ನನ್ನ ಹೆಂಡತಿ ಮತ್ತು ನಿಮ್ಮ ವಾರು ಬಂದೀವಪ್ಪ. ನಿಮ್ಮ ವಾರಲ್ಲಿ ಒಂದು ಸ್ವಲ್ಪ ಹೊರಗೆ ಕುಂತಾರ. ನಾನೇ ಡಾಕ್ಟರ್ ಜೋಡಿ ಮಾತಾಡ್ಬೇಕಂತ ಒಳಗೆ ಬಂದೆ. ಓ ಹೌದ್ರಿ ಮಾವರ, ಆಯ್ತಾಯ್ತು. ಮತ್ತು ನಿಮ್ಮ ಹೆಸರು? ಹಾಂ, ರಾಮು ಅಲ್ಲ? ನೋಡಿ ರಾಮು, ನಿಮಗೇನಾಯ್ತು? ತಲೆ ಯಾಕೆ ಸುತ್ತಿತು ಅಂತ ಏನಾರು ನೆನಪೈತೇನಪ್ಪ? ಸರ್ ಅದು ನಾನು ನನ್ನ ಫ್ರೆಂಡು ಬೈಕ್ ಮೇಲೆ ಹೋಗತ್ತಿದ್ವಿ ರೀ. ನಮ್ಮ ತಮ್ಮ ಎಲ್ಲೇ ಜಗಳ ತಗೊಂಡನಂತೇನೋ ಫೋನ್ ಬಂತು ರೀ ನನಗೆ, ಅದು ನೆನಪೈತೆ ರೀ. ಅದಾದಮೇಲೆ ಏನಾಯ್ತು ಗೊತ್ತಾಗಲೇ ಇಲ್ಲ ರೀ. ಒಮ್ಮೆ ಕಣ್ಣು ಕತ್ಲಾತ್ರಿ, ನಾನು ದಿಢೀರನ್ನ ಕೆಳಗೆ ಬಿದ್ದುಬಿಟ್ಟೆ ರೀ. ಅದಾದಮೇಲೆ ಏನೂ ನೆನಪಿಲ್ಲ ರೀ. ಒಮ್ಮೆ ಹಾಸ್ಪಿಟಲಿಗೆ ಬಂದಮೇಲೆ ಈ ಕಣ್ಣು ತೆಗೆದಿಂದೆಲ್ಲ ಗೊತ್ತಾಗತ್ತೈತೆ ಅಷ್ಟೇ ರೀ. ಹೋ ಹೌದಾ, ಸರಿ. ನಿಮಗೇನೂ ಆಗಿಲ್ಲ. ಸ್ವಲ್ಪ ಏನೋ ಊಟದಾಗ ಹೆಚ್ಚು ಕಡಿಮೆ ಆಗೈತಿ ಅಷ್ಟೆ. ಅದಕ್ಕೆ ನೀವು ತಲೆ ತಿರುಗಿ ಬಿದ್ದಿರಿ. ಏನೂ ಹೆದರುವಂಥದ್ದು ಏನೇನೂ ಇಲ್ಲ. ಸರಿ, ಇವಾಗ ನಾವು ಹೋಗ್ತೀವಿ. ಮೇ ಬಿ ನಿಮ್ಮನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ನೀವು ರೆಸ್ಟ್ ಮಾಡ್ತಿದ್ರೆ ಮಾಡ್ಬೋದು. ಸರಿ ಸರ್, ಆಯ್ತು. ಸಿಸ್ಟರ್, ಇವ್ರಿಗೇನೂ ಪ್ರಾಬ್ಲಮ್ ಇಲ್ಲ. ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡಿಬಿಡಿ. ಮತ್ತು ಇವ್ರ ತಾಯಿಯವ್ರು ಹೊರಗಡೆ ಇದ್ದಾರಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಬನ್ನಿ. ಅಂಕಲ್ ಏನಂದ್ರಿ? ಏನಿಲ್ಲಪ್ಪ, ಹೆದರುವಂಥದ್ದು ಏನಿಲ್ಲ ಅಂದಾರ. ತಡಿ, ನೀನು ಇಲ್ಲೇ ಇರು ಇವನ್ ಜೋಡಿ, ನಾನು ಸ್ವಲ್ಪ ಮಾತಾಡ್ಕೊಂಬರ್ತೀನಿ ಡಾಕ್ಟರ್ ಹತ್ರ. ಸರಿ ಅಂಕಲ್, ನೀವು ಹೋಗಿ ಬರ್ರಿ. ಸರೋಜಿ, ಒಂದು ತುತ್ತು ಏನು ತಿಂದು ಬರೋಪ್ಪ ಅಲ್ಲೇ. ಎಷ್ಟೊತ್ತನ ಅಂತ ಹೇಳ್ತೀವಿ, ಏನಾಗಂಗಿಲ್ಲ ಬಾ, ಅವಂಗ ಎಚ್ಚರ ಆಗ್ಯಾನಂತ. ಇಲ್ಲ ಸೌಭಾಗ್ಯಕ್ಕ, ನನಗೇನು ಬೇಡ. ಮೊದಲ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳ್ತೀನಿ, ಆಮೇಲೆ ಬೇಕಾದ್ರೆ ನೋಡೋಣಂತ. ಡಾಕ್ಟ್ರ್ ಬಂದ್ರು. ಸರ್ ಏನಾಗೈತ್ರಿ ನನ್ನ ಮಗಗೆ? ಆರಾಮಾಗ್ಯಾನಿಲ್ರಿ? ನಿಮ್ಮ ಮಗನಿಗೆ ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ. ಅವರು ತುಂಬ ಚೆನ್ನಾಗಿದ್ದಾರೆ. ಅವ್ರ ಹೆಲ್ತ್ ತುಂಬ ಚೆನ್ನಾಗಿದೆ. ಏನೂ ಪ್ರಾಬ್ಲಮ್ ಇಲ್ಲಮ್ಮ. ಊಟದಲ್ಲಿ ವೇರಿಯೇಷನ್ಸ್ ಆಗಿ ಅವ್ರಿಗೆ ತಲೆ ಸುತ್ತು ಬಂದಿದೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಬ್ರೈನ್ ಸ್ಕ್ಯಾನು ಮಾಡಿಸಾಯ್ತು, ಅದರಲ್ಲೂ ಏನೂ ತೋರಿಸ್ತಾ ಇಲ್ಲ. ಎಲ್ಲ ಕರೆಕ್ಟಾಗೇ ಇದೆ. ಅವ್ರಿಗೆ ಊಟದಲ್ಲಿ ವೇರಿಯೇಷನ್ಸ್ ಆಗಿ ತಲೆ ಸುತ್ತು ಬಂದಿದೆ. ಸೊ ನೀವು ಮನೆಗೆ ಕರ್ಕೊಂಡು ಹೋಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಊಟನ ಕರೆಕ್ಟಾಗಿ ಕೊಡ್ರಿ, ಪೌಷ್ಟಿಕ ಆಹಾರನ ಕೊಡ್ರಿ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅವರೆಲ್ಲ ಕರೆಕ್ಟಾಗೇ ಮಾತಾಡ್ತಾ ಇದ್ದಾರೆ. ನಾನು ನಮ್ಮ ಫ್ರೆಂಡು ನಮ್ಮ ತಮ್ಮನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ ಅಂತ ಎಲ್ಲ ಕರೆಕ್ಟಾಗಿ ನೀವೇನು ಹೇಳಿದ್ರು ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಸೊ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಮಧ್ಯಾಹ್ನ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಹೌದಾ ರೀ ಸರ್, ಭಾಳ ಖುಷಿ ಆಯ್ತು ಸರ್, ಭಾಳ ಖುಷಿ ಆಯ್ತು. ನಮ್ಮ ಮಗನ ಮನೆಗೆ ಕರ್ಕೊಂಡು ಹೋಗೋದಲ್ರಿ? ಆಯ್ತು ಸರ್, ಕರ್ಕೊಂಡು ಹೋಗ್ತೀವಿ. ಚೆನ್ನಾಗಿ ನೋಡ್ಕೊತೀನಿ ರೀ ನಾವು. ಸಿಸ್ಟರ್, ಅವ್ರಿಗೆ ಕಂಟಿನ್ಯೂ ಒಂದು 10 ಡೇಸು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ. ಅವನ್ನೆಲ್ಲ ಅವ್ರಿಗೆ ಬರ್ಕೊಟ್ಟು ಅವರು ಡಿಸ್ಚಾರ್ಜ್ ಮಾಡಿಬಿಡಿ ಅವ್ರನ್ನ, ಸರಿನಾ? ಓಕೆ ಸರ್, ಆಯಿತು. ಅಲ್ಲೇ ನಿಂದ್ರಬೇಕಿಲ್ಲಲ್ಲ, ಯಾಕೆ ಬಂದು ಹೋಗಲ್ಲ ನಿಂದ್ರೋಗ ಅವನ ಹತ್ರ. ಯವ್ವ ಇಲ್ಲ ಅವ ಮುಕ್ಕೊಂಡಾನ, ಅದಕ್ಕೆ ಬಂದಿದ್ದಾಗ. ನೋಡ್ರಿ ಸರೋಜಕ್ಕರ, ಏನೂ ಟೆನ್ಷನ್ ಆಗಬೇಡ್ರಿ, ಏನೂ ಆಗಿಲ್ಲ ಅಂತ. ಸುಮ್ಮ ತಲೆ ಸುತ್ತ ಬಂದೈತೆ ಅಷ್ಟೇ. ಅವಂಗೆ ಏನೂ ಆಗಿಲ್ಲ ರೀ, ಹೆದರಾಕ್ ಹೋಗ್ಬೇಡ್ರಿ. ಹ್ಞೂ ರೀ ಅಣ್ಣಾರ. ಅಪ್ಪ, ನಿನ್ನ ಋಣ ಹೆಂಗೆ ತೀರಿಸ್ಲೆ ಅಪ್ಪ? ನಾನು ನನ್ನ ಮಗ ಬಿದ್ದು ಊಟ್ಲೇನ ಈ ದವಾಖಾನೆ ತಂದು ಸೇರಿಸಿದೆಪ್ಪ. ನಿನಗೆ ಪುಣ್ಯ ಬರಲಪ್ಪ. 100 ಕಾಲ ಚೆನ್ನಾಗ ಬಾಳಪ್ಪ ಅಪ್ಪ ನೀನು. ಹೇ ಆಂಟಿ, ಅದಕ್ಕೆ ಯಾಕೆ ಹಿಂಗೆ ಹೇಳ್ತೀರಿ ಆಂಟಿ? ಇರಲಿ ಆಂಟಿ, ನನ್ನ ಕರ್ತವ್ಯ ಇಲ್ಲ ಆಂಟಿ, ಮತ್ತು ನನ್ನ ಗೆಳೆಯ ಆಂಟಿ ಅವ. ಆತಪ್ಪ, ಏನೋ ಅಂತಾರಲ್ಲ, ಏನೋ ಒಟ್ಟು ದೊಡ್ಡದಾಗದು ಕೂದಲೆಳೆಯಾಗ ತಪ್ಪೈತಿ. ಇನ್ನೊಮ್ಮೆ ಬೈಕಿಗೆ ಹೊಡ್ಕೊಂಡು ಹೋಗುವಾಗ ಹುಷಾರಾಗಿ ಹೋರಿ ಅಪ್ಪ. ಅತ್ತಾಗಿತ್ತಾಗ ನೋಡ್ಕೊಂತ ಹೋರತ್ತಾಗ ಜಾಗ ಸರಿ ಇರಂಗಿಲ್ಲ ಒಂದೊಂದು. ಸರೋಜಕ್ಕ, ಅಲ್ಲಿ ನೋಡಲ್ಲಿ ಸಣ್ಣ ಮಗ ಬಂದಾನ. ಹೌದಲ್ಲ, ಬಂದಾನ. ಬಂದು ಬರೋಲ್ಲ ಕಯ್ಯವ, ನಾ ಮಾತಾಡೋಲ್ಲ ಒಂದು ಜೋಡಿ. ಈ ಹಲ್ಕಟ್ಟ ಬಾಡನ್ನು ಹುಡ್ಕೊಂತ ಹೋಗಿ ನನ್ನ ಮಗ ಬಿತ್ತು. ನನ್ನ ಮಗ ಇಲ್ಕಂದ್ರೆ ಮನ್ಯಾಗ ತಣ್ಣಗಿರ್ತಿತ್ತು. ಅಪ್ಪ ನೋಡ್ಕೊಂಬಾರ ಅಂತ ನಾನು ಹೊರಗೆ ಕಳಿಸ್ದಂಗಾಯ್ತು. ಈ ಹಲ್ಕಟ್ಟು ಬಾಡನ್ನು ಮಾತಾಡ್ಸೋದೇ ಇಲ್ಲ ನಾನು. ಎತ್ತಾಗ್ರೆ ಯಾಕೆ ಹಾಳಾಗಿ ಹೋಗೋಲ್ಲ. ನನಗೆ ರಾಮು ಒಬ್ಬ ನಮ್ಮ ಮಗ ಅಂತಂದಿರ್ತೀನಿ. ಅಯ್ಯವ್ವ, ಇವನ್ ದಿನ ಒಂದಕ್ಕೆ ಯಾರು ಕಾಯ್ತಾರ ಸೌಭಾಗ್ಯಕ್ಕ? ಸಾಕಾಗಿ ಹೋಗೈತಿ ಒಂದು ಸಲುವಾಗಿ. ಯವ್ವ ಅಣ್ಣೆಲ್ಲದನ? ನಿನಗೆ ಯಾಕೆ ಬೇಕಲ್ಲ? ನಿನಗೆ ಯಾಕೆ ಬೇಕು? ಹಾಂ, ನನ್ನ ಮಗ ಏನು ಬದುಕ್ಯಾನ ಸತ್ತಾನ ಅಂತ ನೋಡಕ್ಕೆ ಬಂದು ಏನು? ನೀನು ಬರಕ್ಕೆ ಹೋಗ್ಬೇಡ ನಮ್ಮ ಮನೆಗೆ.
ನಿನ್ನ ಸಲುವಾಗಿ ನನ್ನ ಮಗ ಬಿತ್ತು, ನಿನ್ನ ನೋಡಕ್ಕೆ ಹೋಗೇ ಬಿತ್ತು ನನ್ನ ಮಗ. ಇಲ್ಲಾಂದ್ರೆ ಮನ್ಯಾಗ ಆರಾಮ ಇರ್ತಿತ್ತು. ನೀನು ಅಂತದು ಹುಟ್ಟಿಲ್ಲ ನನ್ನ ಹೊಟ್ಯಾಗ ಅತ್ತಾಗ ಕಂಡು ಕಾಣ್ಲಾರ್ದಂಗೆ ಹೋಗತ್ತಾಗ. ನನಗೆ ರಾಮು ಒಬ್ಬ ನಮ್ಮ ಮಗ ಅಂತಂದು ಬದುಕ್ತೀನಿ ನಾನು. ಎತ್ತಾಗ್ರೆ ಹೋಗ್ಬಾರ್ದ ಹಾಳಾಗಿ. ನೋಡು, ನಿನ್ನ ಉಪದೇಶ ಕೇಳಕ್ಕೆ ನಾ ಇಲ್ಲಿ ಬಂದಿಲ್ಲ, ನಮ್ಮ ಅಣ್ಣನ ನೋಡಕ್ಕೆ ಬಂದೀನಿ. ಸುಮ್ಮನೆ ಎಲ್ಲದನಂತ ಹೇಳೋ ಅಷ್ಟ ನಾನು ನೋಡ್ಕೊಂಡು ಹೋಗ್ತೀನಿ. ನಿನ್ನ ಉಪದೇಶ ಕೇಳಿಕೊಂಡು ನಿನ್ನ ಕಡೆ ಬೈಸ್ಕೊಳಕ್ಕೆ ನಾ ಇಲ್ಲಿ ಬಂದಿಲ್ಲ. ಏಯ್ ಯಾಕ್ಲ ಭೂಮಿ ಬಿಟ್ಟು ಮ್ಯಾಕ್ ಎದ್ದಿ ಅಂತಂದು ಸೊಕ್ಕ ನಿನಗೆ ತಾಯಿಗೆ ಮಾತಾಡೋ ರೀತಿ ಇದು? ಹಾಂ ಯಾಕ ಬೇಕನಾ? ನೋಡ್ರಿ ಆಂಟಿ, ಹುಟ್ಟಿದ ಮಕ್ಳಿಗೆ ಯಾರು ಹಾಳಾಗಿ ಹೋಗಂತಾರನ, ಮತ್ತಿಗೆ ಹಾಳಾಗಿ ಹೋಗಂತಾಳೆ ನನಗೆ. ಸುಮ್ಮನೆ ನನಗೆ ಈ ಜೋಡಿ ಮಾತಾಡೋಕ್ಕಾಗಿಲ್ಲ ರೀ. ನಮ್ಮ ಅಣ್ಣ ಎಲ್ಲದನ್ನು ಹೇಳ್ರಿ ಆಂಟಿ, ನಾನು ನೋಡ್ಕೊಂಡು ಹೋಗ್ತೀನಿ ತಗ. ಏಯ್ ಯಾಕ್ಲೆ ಬೇಕನು ಅದಕ್ಕೆ ಮುಕುಳಿ ಮ್ಯಾಗ ವಾದ್ನ್ಯದ್ರ ನೋಡು ಮಗನ. ಇರೋದ ಚೋಟದನ ಮಗ ಎಲ್ಲರಿಗೂ ಕೈ ತೋರಿಸ್ಕೊಂಡು ಜಬರ್ದಸ್ತಿಲಿ ಮಾತಾಡ್ತಾನೆ. ಅಣ್ಣಾರ ಅದಕ್ಕೆ ಹೆಸರ್ರಿ ಕಲ್ಲು ಹೋಗೋದ್ರೆ ನಮ್ಮ ಮಗ ಕಸಿಡಿಯೋದು. ಅದಕ್ಕೇನು ಅನ್ನಕ್ಕೆ ಹೋಗ್ಬೇಡ್ರಿ, ಹಾಳಾಗಿ ಹೋಗೋಲ್ಲ ಎಲ್ಲರ. ಯಾಕೆ ನೋಡ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ನಾವು. ಬೇಯವ್ವ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ನೀನು. ಅಣ್ಣ ಎಲ್ಲದಂತಷ್ಟ ಹೇಳಿ ನೀನು ಮನೆಗೆ ಬರೋಕೆ ಬೇಡ. ನಾನು ಬಂದ್ರೆ ಬಾ, ಬರ್ಲಿಕ್ಕಂದ್ರೆ ಹಾಳಾಗಿ ಹೋಗು. ನನಗೇನು ಹೆದರ್ಸ್ತಿ ಅದನ್ನ? ಹೆದರಿಕೆ ನಿಂದು ನನಗ ಮಗಾರಿ ನಾನಿನ ಹೋಗು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ನನ್ನ ಮ್ಯಾಗ. ಎಲ್ಲರೂ ಸಿಕ್ಕರೂ ಒದ್ದೊಳಗೆ ಹಾಕ್ರಿ ಅವ್ನು ಪೊಲೀಸರ ಅಂತ ಹೇಳಿ ಬರ್ತೀನಿ ಪೊಲೀಸರಿಗೆ ಹೋಗಿ. ಹೋಗ್ಬೇ ಹೋಗು. ನೋಡಕ್ಕೆ ಬಂದ್ರೆ ನನಗೆ ಇಂಥವು ಮಾತಾಡ್ತೀನಿ ನೀನು. ನಡಿ ನಡಿ, ನಿಮ್ಮನ್ನೇ ಯಾರು ನೋಡಕ್ಕೆ ಬರ್ತಾರೆ ಹೊರತ್ತಾಗ. ಅಲ್ಲವೇ ಸರೋಜಿ, 3 ದಿನ ಆಗಿತ್ತು ಮನೆಗೆ ಬಂದು ಅಂದು. ಮತ್ತೆ ಸುಮ್ಮನೆ ಮಾತಾಡಿ ಮನೆಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳೋದು ಬಿಟ್ಟು ಹಿಂಗೆ ಮಾತಾಡಿ ಕಳಿಸ್ಬಿಟ್ಟಲ್ಲ ಅವನ್ನ. ಬರ್ತಾನ ಮತ್ತಿನ್ನು ಎತ್ತಾಗ್ರೆ ಅಡ್ಡಾಡ್ಕೊಂತ ಹೋಗ್ಕನ. ಬಂದ್ರೆ ಬರ್ಲಿಕ್ಕಂದ್ರೆ ಹಾಳಾಗಿ ಹೋಗಲ್ಲ ಬಿಡ ಸವ್ವಾಗಕ್ಕ. ಇಂಥವು ಯಾರು ಕಾಯ್ಕೊಂಡು ಕೂರ್ತಾರ ಯಾಕೆ ದಿನ ಒಂದಕ್ಕೂ? ಒಂದಿನನ 2 ದಿನನ ದಿನಾನು ಹಿಂಗೆ ಮಾಡಿದ್ರೆ ಯಾರು ಕಾಯ್ತಾರ ಹೇಳಿ ನೋಡೋಣ. ಬಂದ್ರೆ ಬರ್ಲಿಕ್ಕಂದ್ರೆ ಹೋಲ್ ಬಿಡ ಯಾವಾಗ. ಇಂಥವು ಭೂಮಿಗೆ ಪಾರ ಕೂಳಿಗೆ ದಂಡ. ಸುಮ್ಮನೆ ಯಾಕೆ ಬೇಕಿಂತವು ನಮ್ಗೆ? ಅದನ್ನು ಬಿಡ್ರಿ ಸರೋಜಕ್ಕರ, ಈಗ ಮೊದಲ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗೋಣ. ಬರ್ರಿ ಅಲ್ಲಿ ನರ್ಸ್ ಏನು ಹೇಳ್ತಾರೆ ಕೇಳೋನು. ಯವ್ವ ಹಾಳಾದ ನಡ ನೋವು, ಬಗ್ಗಿದ್ರೆ ಹೇಳಕ್ಕೆ ಬರಲ್ಲ, ಎದ್ರ ಬಗ್ಗಕ್ಕೆ ಬರಲ್ಲ. ಯವ್ವ ದೇಹಕ್ಕಿಲ್ಲ ಸಮಾಧಾನ ಅವನಿ ನನ್ನ. ನೀ ಹಾಡ್ಬಿಟ್ಟು ಸಾವಿ ನೀನನು. ನಾ ಯಾರು ಹಾಡಾಡ್ಕೊಂಡು ಬರಕತ್ತಾರಪ್ಪ ಇತ್ತಾಗ ಅಂತೀನಿ. ನಾನ ಬೇ ನಿಮ್ಮ ಮೋನ ಯಾಕೆ ಹಾಡ್ಬಿಟ್ಟೆ ಅಂತೇನ? ಹಗರ್ಕ ಬಾ ಇತ್ತಾಗ ಕರ್ಕೊಂಬರ್ಲೇನಾ? ಬೇಡ, ಹಂಗೆ ಬರ್ತೀನಿ ನಾನು. ಅಲ್ಲಿ ಬೈ ನೆಟ್ಟಾಗ ಮನ್ಯಾಗ ಕುಂದ್ರಕ್ಕಾಗಲ್ಲ ನಿಮಗೆ. ನಡ್ಯಾಕ ಬರಲ್ಲ ಬಿಡ್ಲ, ಸುಳ್ಳ ತೋಟಕ್ಕೆ ಬರ್ತೈತಿ ನಾ ಒಂದಕ್ಕೂ. ಇಲ್ಲಿ ಬಿಡಯವ್ವ, ಮನ್ಯಾಗ ಕುಂತು ಬೇಸರ ಆದಂಗೆ ಆಗುತ್ತಾ. ಅದಕ್ಕೆ ಸ್ವಲ್ಪ ಇತ್ತಾತನ ಬಂದು ಅಡ್ಡಾಡ್ಕೊಂತ ಸ್ವಲ್ಪ ತೋಟ ನೋಡ್ಕೊಂಡು ಹೋದ್ರೆ ಮನಸ್ಸಿಗೆ ನೆಮ್ಮದಿ. ನಿಮ್ಮ ಮಾವಿದ್ದಾಗ ದಿನ ಬರ್ತಿದ್ವಿ. ಅಲ್ಲಲ್ಲ ಮಾವನ ಜೋಡಿ ಇದ್ದಿದ್ದು ದಿನ ನೆನಪು ಮಾಡ್ಕೊಂಡು ಬರ್ತೀನಿ ಇಲ್ಲಿಗೆ. ಹೌದು ಬಿಡವ, ಮಾವನ ಮೇಲೆ ಭಾಳ ಪ್ರೀತಿ. ಮತ್ತು ಮನ್ಯಾಗ ಕೆಲಸ ಸಸ್ತಾರ ಏನು ಮಾಡಕತ್ತಾರ ಅಷ್ಟ್ರು? ಅದಾರ ಕೆಲಸ ಮಾಡಾಕತ್ತಾರ. 2 ಮನ್ಯಾಗ ಅದಾರ. ಒಬ್ಬಾಕಿ ತವ್ರ ಮನೆಗೆ ಹೋಗ್ಯಾಳ, ಯಾಕೆ ಅವ್ರ ಹೋಗಿ ಆರಾಮಿಲ್ಲ ಅಂತ ಹೋಗ್ಯಾಳ. ಮತ್ತು ಸರೋಜ ಅವನ ಮಗನ ದಾಖಾನಿಯಿಂದ ಕರ್ಕೊಂಬಂದ್ರನ? ದವಾಖಾನಿಗೆ ಸರೋಜಕ್ಕನ ಮಗನ್ನ? ಏನವ ನಂಗೆ ಗೊತ್ತಿಲ್ಲ. ಯಾಕೆ ಏನಾಗಿತ್ತಂತ? ಅಯ್ಯ ನಿನಗೆ ಗೊತ್ತಿಲ್ಲನ? ಆಕಿ ದೊಡ್ಡ ಮಗ ರಾಮು ಮೊನ್ನೆ ಇದ್ರಾಗೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಂತ ಇಲ್ಲಿಗೆ ಬಂದಾನ ನೋಡು. ಅವ ಎಲ್ಲೇ ಹೋಗಕತ್ತಿದ್ನಂತವ. ಅವ್ರ ತಮ್ಮಗೇನೋ ಜಗಳೇನೋ ಹತ್ತಿತ್ತಂತ ಕರ್ಕೊಂಬರಕ್ಕೆ ಹೊಂಟಿದ್ನಂತ. ಆ್ಯಕ್ಸಿಡೆಂಟ್ ಆಗೈತಂತ ಅವಂಗ ಪಾಪ. ಅದಕ್ಕೆ ಬಿದ್ದಿತ್ತಂತ ಯವ್ವ. ಏನು ರಾಮುಗೆ ಆಕ್ಸಿಡೆಂಟ್ ಆಗಿತ್ತಂತ? ಅಯ್ಯ ಪಾಪ, ಹೆಂಗಾಗಿತ್ತಂತನ ಬೇ? ಇಲ್ಲ, ಗಾಡಿ ಮ್ಯಾಗ ಹೋಗಕತ್ತಿದ್ನಂತ. ಯಾಕ ಇದ್ದಕ್ಕಿದ್ದಂಗೆ ತಲೆ ಚಕ್ರ ಬಂತಂತವ. ನನಗೂ ಗೊತ್ತಿದ್ದಿಲ್ಲ. ಆಕಿ ಗಿರ್ಜಾ ಓದಾಳಲ್ಲ ನನ್ನ ಸೊಸಿ, ಆಕಿಗನ ಕಾಸ ನೋಡು ಫೋನ್ ಹಚ್ಚಿದ್ಲಂತ. ಹಿಂಗ ಅಂದ್ಲಂತ. ಅಂದ್ರೆ ಬೈಕ್ನ್ಯಾಗ ಆಕಿ ಮಗನೂ ಇದ್ನಂತೆ, ಗಿರ್ಜಾವನ ಮಗನೂ. ಅದಕ್ಕೆ ಗೊತ್ತವ ನನಗೂ. ಅದನ್ನು ಕೇಳ್ಕೊಂಡಿದ್ದಾಗ ಬಂದೆ. ಪಾಪ ಸರೋಜನು ಯಾರಿಗೂ ಏನು ಅನ್ಯಾಯ ಮಾಡೋದಲ್ಲ. ಆ ಹುಡುಗನು ಒಳ್ಳೇದೈತಿ. ಇನ್ನೇನಾಕಿ ಸಣ್ಣ ಮಗ ಒಂದ ನೋಡು, ಹುಚ್ಕೊಂಡಿದ್ದಂಗೆ ಐತಿ ಸ್ವಲ್ಪ. ಅಯ್ಯೋ ಪಾಪ. ಅಲ್ಬೇ ಎತ್ತಿ, ನಾನು ನಿನಗೊಂದು ಹೇಳ್ತೀನಿ, ಮತ್ತೆ ಯಾರ ಮುಂದೆ ಅನ್ಬೇಡ ಅಯ್ಯವ ನೀನು. ಯಾರ ಮುಂದೆ ಹೇಳಬಾರ್ದ ಅಂತದ? ಏನು ಹೇಳಿ? ಯಾರ ಮುಂದೆ ಹೇಳಂಗಿಲ್ಲ, ಹೇಳು. ಆಕಿ ಗಂಗವ್ವದ ನೋಡು. ಅದ ಬೇ ಮ್ಯಾಲೆ ನೋಡಿ ಗಂಗವ್ವ.
ಅಕ್ಕಿ ಇವತ್ತು ಇವತ್ತು ಮುಂಜಾನೆ ಅಲ್ಲ ನಿನ್ನ ಮುಂಜಾನೆ ಪಾಪ ಸರೋಜಕ್ಕನ ಮನೆ ಮುಂದೆ ಒಂದು ನಿಂಬೆಹಣ್ಣು ಹೋಗದ್ಲವ. ಅದನ್ನ ಈ ಹುಡುಗ ಏನು ಮಾಡಿದ, ಕಾಲಿಲೆ ಒದ್ದು ಹೋದ. ನಾನು ಅವಾಗ ಅಂದೆ, ಈ ಹುಡುಗ ಕಾಲಿಲೆ ಒದ್ದು ಹೋತ್ ನೋಡು, ಏನ್ಕಿನಾರ ಆದ್ರೆ ಹಂಗ ಅಂತ ಅಂದು ನೋಡ್ಬೆ. ಒದ್ದು ಮುಂದಕ್ಕೆ ಹೋಗ್ಯಾನ, ಹಂಗಾರ ಇದಾಗೈತೆ ನೋಡಿದ. ಅದನ್ನ ಸರೋಜಕ್ಕನ ಮುಂದೆ ಹೇಳ್ಬೇಕಂದೆ. ಈಕಿ ಮತ್ತು ಗಂಗವ್ ನನಗೇನಾರ ಮಾಡಿಲ್ಲ ಅಂದ್ರೆ ಅಂತ ಸುಮ್ಮನೆ ಅನ್ನೆವ ನಾನು. ಅಯ್ಯ ಪತ್ರೋಳಿ ಅನ್ಬಾರ್ದನ ಆಕಿ ಮುಂದೆ ಪಾಪ ಹರಿಯದ ಮಗಾಲೇ ಕಾಪಾಡ್ಕೊಂತಿದ್ಲೇನಾರ. ನಾನು ಅಂತೀನಿ ಸುಮ್ಮಿರು, ಬರಲಿ ಈಗ ಬಂದ್ರಂದ್ರೆ ಮನೆಗೆ ಹೋಗಿ ಅಂದು ಬರ್ತೀನಿ ಪಾಪ. ಆತಾಳೆತ್ತಿ, ನಾನು ಬರ್ತೀನಿ, ಹೋಗೋಣಂತಿಬ್ರು ಹೋಗಿ ಸರೋಜಕ್ಕನ ಮುಂದೆ ಹೇಳಿ ಬರೋಣ ಪಾಪ. ಹ್ಞೂ ಹೇಳು ನಡಿ ಹೋಗೋಣಂತ ಮನೆ ಕಡೆ. ನಾನು ಮನೆ ಕಡೆನ ಹೊಂಟಿದ್ದೆ, ಯಾಕೆ ಕಾಲಾಗ ಮುಳ್ಳು ನಟ್ಟಂಗಾತು, ಅದಕ್ಕೆ ತಗೊಳಕತ್ತಿದ್ನೆ. ನಡಿ ಹೋಗೋಣ. ಸಾವಕಾಶ ಕುಂದ್ರ ಬಂದೆ. ಹ್ಞೂ ಬೇ ಇಲ್ಲಿ ಕುಂತಿನ ಬರ್ರಿ ನೀವು ಹಗರ್ಕ ಬರ್ರಿ.